ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕನ್ನು ಶಾಶ್ವತ ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಿಸುವಂತೆ ಹಾಗೂ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಚ್ಚವ್ವನಹಳ್ಳಿ ಮಂಜುನಾಥ್ ಬಣದ ವತಿಯಿಂದ ಶನಿವಾರ ಪ್ರತಿಭಟಿಸಿದರು. ಇದೇ ವೇಳೆ ಪ್ರತಿಭಟನಾಕಾರರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಮಹಾತ್ಮ ಗಾಂಧಿ ವೃತ್ತ, ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ, ಅಂಬೇಡ್ಕರ್ ವೃತ್ತ ಸೇರಿದಂತೆ ಪ್ರಮುಖ ಬೀದಿಗಳ ಮೂಲಕ ತಾಲೂಕು ಕಚೇರಿವರೆಗೆ ಕಾಲ್ನಡಿಗೆ ಜಾಥಾದ ಮೂಲಕ ತೆರಳಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ತಹಸೀಲ್ದಾರ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಈಗ ಮುಂಗಾರು ಮಳೆ ಬಂದಿದೆ, ಹಿಂಗಾರು ಕೂಡ ಕೈ ಕೊಡ್ತಾ ಇದೆ. ಆದರೂ ಅಧಿಕೃತವಾಗಿ ಯಾರೇ ಆಗಲಿ ಜನಪ್ರತಿನಿಧಿಗಳು ಇವತ್ತಿನ ಸರ್ಕಾರ ಘೋಷಣೆ ಮಾಡೋ ನಿಟ್ಟಿನಲ್ಲಿ ಯಾರಿಗೂ ಅದು ಹೇಳ್ತಿಲ್ಲ. ಈಗಾಗಲೇ ಏನು ಮುಂಗಾರು ಮಳೆ ಕಡಿಮೆ ಮಳೆ ಬಂದಿದೆ. ಈ ಭಾಗದಲ್ಲಿ ಕೂಡ ನನಗೆ ತಿಳಿದ ಮಟ್ಟಿಗೆ 70% ಮಿಲಿಮೀಟರ್ ಮಳೆ ಕಡಿಮೆ ಆಗಿರ್ಬೋದು. ಇದೇ ವೇಳೆ ರೈತ ಸಂಘದ ತಾಲೂಕು ಅಧ್ಯಕ್ಷ ಚಿಕ್ಕಮಲ್ಲನಹೊಳೆ ಚಿರಂಜೀವಿ ಮಾತನಾಡಿದವರು, ಜಗಳೂರು ತಾಲೂಕು ಈ ಹಿಂದೆ ಶಾಶ್ವತ ಬರಗಾಲ ಪೀಡಿತ ಪ್ರದೇಶ ಎಂದು ಹಣೆಪಟ್ಟಿಯನ್ನು ಹೊತ್ತುಕೊಂಡಿದ್ದು, ಪ್ರಸ್ತುತ ವರ್ಷವೂ ಕೂಡ ಸಂಪೂರ್ಣ ಬರಗಾಲದತ್ತ ಮುಖ ಮಾಡಿದೆ. ಮಳೆ ಸಂಪೂರ್ಣ ವಿಫಲವಾಗಿದ್ದು, ರೈತರು ಸಾಲ ಮಾಡಿ ಬಿತ್ತನೆ ಬೀಜ, ರಸಗೊಬ್ಬರಗಳನ್ನು ಖರೀದಿ ಮಾಡಿದ್ದು, ಮುಂಗಾರಿನಲ್ಲಿ ಬಿದ್ದ ಅಲ್ಪ ಸ್ವಲ್ಪ ಮಳೆಗೆ ಬಿತ್ತನೆ ಮಾಡಿದ್ದು ಈಗ ಸಂಪೂರ್ಣ ಒಣಗಿ ಹೋಗುತ್ತಿದೆ. ಇನ್ನು ಉಳಿದ ಬೀಜ ಮತ್ತು ಗೊಬ್ಬರಕ್ಕೆ ಸಾಲ ಮಾಡಿಕೊಂಡು ತೀರಿಸಲಾಗದೆ ತಮ್ಮ ಕುಟುಂಬದ ಜೀವನ ನಿರ್ವಹಣೆಗಾಗಿ ಪಟ್ಟಣ ಮತ್ತು ನಗರಗಳ ಕಡೆಗೆ ಉದ್ಯೋಗಕ್ಕಾಗಿ ಗುಳೆ ಹೋಗುತ್ತಿದ್ದಾರೆ. ಆದ್ದರಿಂದ ಸರ್ಕಾರ ಈಗ ಕೂಡಲೇ ಎಚ್ಚೆತ್ತು ರೈತರ ಸಮಸ್ಯೆ ಬಗೆಹರಿಸಿ ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಿಸಬೇಕು ಎಂದು ಒತ್ತಾಯಿಸಿದರು. ನಾವು ಇವತ್ತು ಹೋರಾಟ ಮಾಡಿದ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ತಾಲೂಕು ಸಂಪೂರ್ಣ ಮರದತ್ತ ಮುಖ ಮಾಡಿ ನಿಂತಿದೆ. ಕುಡಿಯೋ ನೀರು ಸಹ ಮುಕ್ಕಳಿಸ್ತಾ ಇದ್ದಾವೆ ಬೋರ್ಗಳು. ಇವತ್ತು ಅಲ್ಪ ಸ್ವಲ್ಪ ಬೀಜವನ್ನು ಬಿತ್ತಿದ್ರೆ ಬೆಳೆ ಸಂಪೂರ್ಣ ಒಣಗೋಗಿದ್ದಾವೆ. ಸಂಪೂರ್ಣ ಬರ ಛಾಯೆ ಮೂಡಿರೋದ್ರಿಂದ ಇರ್ತಕ್ಕಂಥ ಬೀಜ ಗೊಬ್ಬರವನ್ನು ಮಾರ್ಕೊಂಡ್ಬಿಟ್ಟು ನಾವು ಗುಳೆ ಹೊರಟಿದ್ದೀವಿ. ಈಗ ಆ ಗುಳೆ ಹೊರಟದನ್ನು ತಪ್ಪಿಸಿ ಈ ತಾಲೂಕಿನ ಜನ ಈ ತಾಲೂಕಲ್ಲಿ ಏನಾದರೂ ನೆಮ್ಮದಿಯಾಗಿ ಉಸಿರಾಡಬೇಕಂತಂದರೆ ಈ ತಾಲೂಕು ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿ ಈ ತಾಲೂಕನ್ನು ಬರಪೀಡಿತ ಪ್ರದೇಶ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಬೇಕು. ಹಾಗೂ ಈ ತಾಲೂಕಲ್ಲಿ ಅಟ್ಟಾಸ ಮೇರಿತಕ್ಕಂಥ ಖಾಸಗಿ ಮತ್ತು ರಾಷ್ಟ್ರೀಕೃತ ಫೈನಾನ್ಸ್ಗಳ ಒಂದು ಸೀಸ್ ಮಾಡ್ತಕ್ಕಂಥದ್ದನ್ನು ತಪ್ಪಿಸೋದ್ರ ಮುಖಾಂತರ ಈ ತಾಲೂಕಿನ ರೈತರಿಗೆ ಮತ್ತು ಬಡವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಹಾಗೂ ಗೋಶಾಲೆಗಳನ್ನು ತೆರೆಯೋದ್ರ ಮುಖಾಂತರ ಮೇವು ಬೇಕನ್ನು ತರಬೇಕು. ಎಲ್ಲೆಲ್ಲಿ ಯಾವ್ಯಾವ ಗ್ರಾಮಗಳಲ್ಲಿ ಕುಡಿ ನೀರು ಸಮಸ್ಯೆ ಆಗಿದೆ ಜನಗಳಿಗೆ ಆ ನೀರನ್ನು ನೀಗಿಸುವಂಥ ಕೆಲಸವನ್ನು ತಾಲೂಕು ಮತ್ತು ಜಿಲ್ಲಾಡಳಿತ ಮಾಡಬೇಕು. ಇಲ್ಲಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಒಂದು ತಾಲೂಕು ಆಡಳಿತದಿಂದ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ರೈತರು. ಇದೇ ವೇಳೆ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾರಣಕಟ್ಟೆ ತಿಪ್ಪೇಸ್ವಾಮಿ ಮಾತನಾಡಿದವರು, ತಾಲೂಕನ್ನು ಶಾಶ್ವತ ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಬೇಕು. ತಾಲೂಕಿನಲ್ಲಿ ರೈತರು ಸಾಲ ಸೂಲ ಮಾಡಿ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಇನ್ನು ಮಳೆ ಸಂಪೂರ್ಣ ವಿಫಲವಾಗಿದ್ದು ರೈತರು ಸಾಲ ಮಾಡಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಖರೀದಿ ಮಾಡಿದ್ದಾರೆ. ಈಗ ಸಂಪೂರ್ಣ ಒಣಗಿ ಹೋಗುತ್ತಿದೆ. ಇದರಿಂದ ಸರ್ಕಾರ ಈಗ ಕೂಡಲೇ ಎಚ್ಚೆತ್ತು ರೈತರ ಸಮಸ್ಯೆ ಬಗೆಹರಿಸಬೇಕು. ಇಲ್ಲವಾದರೆ ಇನ್ನು 3 ದಿನಗಳಲ್ಲಿ ಸಮಸ್ಯೆ ಬಗೆಹರಿಸದಿದ್ದರೆ ತಾಲೂಕು ಕಚೇರಿಗೆ ಬೀಗ ಜಡಿದು
ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ದಿವಸ ಜಗಳೂರು ತಾಲೂಕಲ್ಲಿ ನಮ್ಮ ತಾಲೂಕು ಸಮಿತಿ ವತಿಯಿಂದ ಉಗ್ರವಾದ ಪ್ರತಿಭಟನೆ ಮಾಡಿದ್ವಿ. ಕಾರಣ ಏನಂದರೆ ನಮ್ಮ ತಾಲೂಕು ಮಳೆ ಇಲ್ಲ, ಬೆಳೆ ಇಲ್ಲ, ಹಂಗಾಗಿ ಅಲ್ಲಿ ಹೋದ್ಸರಿ ಮಾನ್ಯ ದಂಡಾಧಿಕಾರಿಗಳಿಗೆ ಸರ್ಕಾರಕ್ಕೆ ಕೊಟ್ಟಿರೋದು ಮನವಿ ಕೊಟ್ಟಿದ್ವಿ. ಇವತ್ತು ಸರ್ಕಾರ ಎಚ್ಚೆತ್ಕೊಂಡಿಲ್ಲ. ಯಾವ ಜನಪ್ರತಿನಿಧಿಗಳು ಕೂಡ ಇವತ್ತು ಅದ್ರ ಬಗ್ಗೆ ನಮ್ಮ ತಾಲೂಕಿನ ಬಗ್ಗೆ ರೈತರ ಬಗ್ಗೆ ಒಬ್ಬರು ಗಮನಿಸಿಲ್ಲ. ನಾವು ಇವತ್ತೇನು ತಾಲೂಕು ದಂಡಾಧಿಕಾರಿ ಮನವಿ ಕೊಟ್ಟಿದ್ದೀವಿ. ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಖಾಸಗಿ ಫೈನಾನ್ಸ್ಗಳು ಕೂಡ ಅವ್ರಿಗೆ ರೈತರಿಗೆ ತಿಳ್ಕೊಳ್ಳೋ ಕೊಡೋಂಗಿಲ್ಲ, ಬರಗಾಲ ಘೋಷಣೆ ಮಾಡೋರು ಅಂತ ಹೇಳ್ತಾ ನಾನು 3 ದಿವಸ ಟೈಮ್ ಕೊಡ್ತಾ ಇದ್ದೀವಿ. ಅದು ಕೊಡಲಿಲ್ಲ ಅಂತಂದರೆ 3 ದಿವಸದೊಳಗೆ ನಮ್ಮ ತಾಲೂಕು ಸಮಿತಿ ವತಿಯಿಂದ ನಾನು ತಾಲೂಕು ದಂಡಾಧಿಕಾರಿ ಆಫೀಸಿಗೆ ಮುತ್ತಿಗೆ ಹಾಕಿ ಬೀಗ ಹಾಕಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಮುಖಂಡ ದೇವರಮನಿ ಮಹೇಶ್, ಜಿಲ್ಲಾ ಉಪಾಧ್ಯಕ್ಷ ಗುರುಸಿದ್ದಪ್ಪ, ತಾಲೂಕು ಪ್ರಧಾನ ಕಾರ್ಯದರ್ಶಿ ರಾಜನಹಟ್ಟಿ ರಾಜು, ತಾಲೂಕು ಉಪಾಧ್ಯಕ್ಷ ಬಕ್ಕೇಶ್, ಪದಾಧಿಕಾರಿಗಳಾದ ಸಹದೇವರೆಡ್ಡಿ, ಮಡ್ರಳ್ಳಿ ತಿಪ್ಪೇಸ್ವಾಮಿ, ಮಾರಪ್ಪ ಹುಲಿಕೆರೆ ಸೇರಿದಂತೆ ರೈತ ಮುಖಂಡರು, ಪದಾಧಿಕಾರಿಗಳು, ಮಹಿಳಾ ರೈತರು ಮತ್ತಿತರರಿದ್ದರು.